ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಈ ಎಲ್ಲ ಗಲಾಟೆಯಲ್ಲಿ ಜಾಹ್ನವಿ ತನ್ನ ಪ್ರೀತಿಯನ್ನು ತಿಳಿಸೋದಕ್ಕೆ ಅವಕಾಶವೇ ಸಿಗೋದಿಲ್ಲ. ರಾಮನ ಕಣ್ಣಿನಲ್ಲಿ ಕಾಣಿಸುವುದು ಸ್ನೇಹವೋ ಪ್ರೀತಿಯೋ ತಿಳಿಯದೆ ಒದ್ದಾಡುತ್ತಾಳೆ. ರಾಜಶೇಖರ್ ಅವಮಾನ ಸಹಿಸಲು ಆಗದೆ ಮನೆಯಲ್ಲಿ ಕುಡಿದು ತೂರಾಡಿದಾಗ ಮಧು ತನ್ನ ಅಣ್ಣನಿಗಾದ ಬೇಜಾರು ನೋಡಲಾಗದೆ ಕುಗ್ಗುತ್ತಾನೆ. ಜೊತೆಗೆ ಜಾಹ್ನವಿ ಮತ್ತು ರಾಮ್ಗೆ ಏನಾದರೂ ಒಂದು ಗತಿ ಕಾಣಿಸಲೇಬೇಕು ಅಂತ ಪಣ ತೊಡುತ್ತಾನೆ. ಜಾಹ್ನವಿ ಮತ್ತು ರಾಮ್ ಇಬ್ಬರು ಎಸ್ಟೇಟಿನಲ್ಲಿ ಓಡಾಡುವಾಗ ಎಲ್ಲಾ ಕೆಲಸದವರು ಈ ಸುಂದರವಾದ ಜೋಡಿಯನ್ನು ನೋಡಿ ಕಣ್ತುಂಬಿಸಿಕೊಳ್ಳುತ್ತಾರೆ. ಅವರ ಕಣ್ಣಿಗೆಲ್ಲ ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾಮಾತೆಯಂತೆ ಕಾಣುತ್ತಿದ್ದಾರೆ ರಾಮ್ ಮತ್ತು ಜಾಹ್ನವಿ. ಜಾಹ್ನವಿ ತನ್ನ ಪ್ರೀತಿಯನ್ನು ತಿಳಿಸಲು ಕಾತುರಳಾಗಿದ್ದರೆ ರಾಮ್ ಮಾತ್ರ ನಿರ್ವಂಚನೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ. ರಾಮ್ನ ಅಮ್ಮನೂ ಕೂಡ ಜೋಡಿಯನ್ನು ನೋಡಿ ಆಸೆ ಪಟ್ಟರೂ ಸಹ ಆಕಾಶಕ್ಕೆ ಏಣಿ ಹಾಕುವುದು ಸರಿಯಲ್ಲ ಅಂತ ಮಗನ ಹತ್ತಿರವೂ ಹೇಳದೆ ಸುಮ್ಮನಾಗುತ್ತಾರೆ. ಇದೆಲ್ಲ ನಡೆದು ತಿಂಗಳುಗಳೇ ಕಳೆದಿದೆ. ಜಾಹ್ನವಿ ರಾಮ್ನ ಎದುರಿಗೆ ಗೆಲುವಾಗಿದ್ದರೂ ಅವನು ಹೋದ ನಂತರ ಯಾವಾಗ ಮತ್ತೆ ಸಿಗುತ್ತಾನೋ ಅಂತ ಪರಿತಪಿಸುತ್ತಾಳೆ. ಸಂಜೆಯ ವೇಳೆ ಮಕ್ಕಳೆಲ್ಲ ಮೈದಾನದಲ್ಲಿ ಆಟ ಆಡುತ್ತಿದ್ದಾರೆ. ಜಾಹ್ನವಿ ಎಸ್ಟೇಟ್ನಿಂದ ಬಂದವಳು ಸುಮ್ಮನೆ ಒಂದು ಕಡೆ ಕೂತಾಗ ಮಕ್ಕಳೆಲ್ಲ ತಮ್ಮ ಪ್ರೀತಿಯ ಅಕ್ಕನನ್ನು ಮಾತಾಡಿಸಲು ಬರುತ್ತಾರೆ. ಯಾಕಕ್ಕ ಆಟ ಆಡೋದಕ್ಕೆ ಬರಲ್ವಾ ಅಂತ ಕೇಳ್ತಾರೆ. ನನಗೆ ಮೂಡಿಲ್ಲ, ನೀವು ಆಟ ಆಡಿ ಅಂತ ಮುಖ ಊದಿಸಿ ಕುಳಿತುಕೊಳ್ಳುತ್ತಾಳೆ. ಏನಾಯ್ತು ಹೇಳಕ್ಕ, ರಾಮಣ್ಣನು ನೀನು ಇಬ್ಬರು ಜಗಳ ಆಡಿಕೊಂಡ್ರ ಅಂತ ಮುಗ್ಧತೆಯಿಂದ ಕೇಳ್ತಾರೆ. ಜಗಳನೂ ಇಲ್ಲ, ಏನೂ ಇಲ್ಲ. ಎಸ್ಟೇಟ್ನ ಮಾತು ಬಿಟ್ಟರೆ ಬೇರೆ ಮಾತೇ ಬರಲ್ಲ ನಿಮ್ಮಣ್ಣನಿಗೆ. ಇನ್ನು ಜಗಳ ಏನಕ್ಕೆ ಆಡ್ಲಿ ಅಂತ ಕೇಳ್ತಾಳೆ. ಎಸ್ಟೇಟ್ ವಿಷಯ ಬಿಟ್ಟು ಬೇರೆ ಏನು ವಿಷಯ ಮಾತಾಡಬೇಕಿತ್ತು ಅಂತ ಒಬ್ಬ ಕೇಳ್ತಾನೆ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಹೋಗ್ರೋ, ಈಗಲೇ ನನಗೆ ಬೇಜಾರಾಗಿದೆ ಅಂತ ಅಳುಮುಖ ಮಾಡಿದಾಗ ನಮ್ಮ ರಾಮಣ್ಣ ಸ್ಲೋ ಅಂತ ಗೊತ್ತು ಅಲ್ವಾ, ಆಮೇನು ಒಂದೇ ಅವರು ಒಂದೇ, ನೀನೇ ಜಿಂಕೆಯ ತರ ನೆಗೆದಾಡ್ತೀಯ ಅಲ್ವಾ, ನೀನೇ ನಿನ್ನ ಮನಸ್ಸಿನಲ್ಲಿರೋದನ್ನು ಮಾತಾಡೋದು ಅಂತ ಇನ್ನೊಬ್ಬ ಕೇಳ್ತಾನೆ. ಜಾಹ್ನವಿ ದೊಡ್ಡ ಕಣ್ಣು ಬಿಟ್ಟು ನಿಮಗೆ ನನ್ನ ಮನಸ್ಸಿನ ಮಾತು ಕೂಡ ಗೊತ್ತಾ ಅಂತ ಬಾಯಿ ತೆರೆದಾಗ ಮಕ್ಕಳು ಜೋರಾಗಿ ನಗ್ತಾರೆ. ಜಾಹ್ನವಿ ಈಗ ಕಣ್ಣು ಕಿರಿದಾಗಿಸಿಕೊಂಡು ಎಲ್ಲಾ ಮಕ್ಕಳನ್ನು ಗುರಾಯಿಸುವಂತೆ ನೋಡಿದಾಗ, ಅಕ್ಕ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತು, ಅಣ್ಣನ ಮನಸ್ಸಿನಲ್ಲಿ ಏನಿದೆ ಅಂತಾನೂ ಗೊತ್ತು. ಏನೋ ನೀವಿಬ್ಬರು ಮಾತಾಡಿ ಸರಿ ಹೋಗ್ತೀರಾ ಅಂತ ನಾವು ಕಾಯ್ತಾ ಇದ್ವಿ. ಆದರೆ ಇಬ್ಬರು ದಡ್ಡರ ತರ ಪ್ರೀತಿಯ ಒಂದು ವಿಷಯ ಬಿಟ್ಟು ಉಳಿದದ್ದೆಲ್ಲವನ್ನು ಮಾತಾಡ್ತೀರಾ ನೋಡಿ ಅಂತ ಹಂಗಿಸ್ತಾರೆ. ನಾನು ರಾಮ್ನನ್ನು ಪ್ರೀತಿ ಮಾಡ್ತಾ ಇರೋ ವಿಷಯ ನಿಮಗೂ ಗೊತ್ತಾ, ಆದರೆ ರಾಮ್ಗೆ ಗೊತ್ತೇ ಇಲ್ವಲ್ಲ ಅಂತ ಮುಖ ಚಿಕ್ಕದು ಮಾಡ್ತಾಳೆ. ರಾಮಣ್ಣನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾನೆ, ಆದರೆ ಅವನ ಪ್ರೀತಿಯನ್ನು ಕವನ ಬರಿತಾನೋ ಇಲ್ಲ ನಿನ್ನ ಚಿತ್ರ ಬಿಡಿಸ್ತಾನೋ ಬಿಡಿಸಿ ಸುಮ್ಮನಾಗುತ್ತಾನೆ. ಅದೇ ಈಗ ದೊಡ್ಡ ಪ್ರಾಬ್ಲಮ್ ಆಗಿರೋದು ಅಂತ ಇನ್ನೊಬ್ಬ ತಲೆಗೂದಲನ್ನು ಕೆದರಿಕೊಂಡರೆ ಜಾಹ್ನವಿ ಆಶ್ಚರ್ಯದಿಂದ ತನ್ನ ಚಿತ್ರ ಬಿಡಿಸ್ತಾರ, ನನ್ನ ಬಗ್ಗೆ ಕವನ ಬರಿತಾರ, ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಸಂತೋಷದಿಂದ ಕಣ್ಣರಳಿಸಿ ಕೇಳ್ತಾಳೆ. ನಾವು ದಿನ ಸಂಜೆ ರಾಮಣ್ಣನ ಮನೆಯ ಹತ್ತಿರ ಹೋಗ್ತೀವಿ ಹೋಮ್ವರ್ಕ್ ಮಾಡೋದಕ್ಕೆ ಅಂತ. ರಾಮಣ್ಣ ನಮಗೆ ಹೇಳಿಕೊಟ್ಟು ಉಳಿದ ಸಮಯದಲ್ಲಿ ನಿಮ್ಮನ್ನು ನೆನೆಸಿಕೊಳ್ತಾ ಒಬ್ಬನೇ ಮಾತಾಡುತ್ತಾ ಕವನ ಬರಿತಾ ಇರ್ತಾನೆ. ನಾವೆಲ್ಲ ಪಕ್ಕದಲ್ಲಿ ಇದ್ದೀವಿ ಅಂತಾನೆ ಮರೆತು ಹೋಗಿರ್ತಾರೆ. ಆಗ ರಾಮಣ್ಣನ ಅವಾಂತರ ನೋಡಬೇಕು, ನಕ್ಕು ನಕ್ಕು ಸಾಕಾಗುತ್ತೆ. ರಾಮಣ್ಣನಿಗೆ ಏನೋ ಆಗಿದೆ ಅಂತ ಅವರಮ್ಮ ದಿನ ದೃಷ್ಟಿ ತೆಗೆದು ಹಾಕ್ತಾರೆ. ಆ ದೃಷ್ಟಿ ನಿಮ್ಮದು ಅಂತ ಇನ್ನು ಅವರಮ್ಮನಿಗೆ ಗೊತ್ತೇ ಇಲ್ಲ ಅಂತ ಮತ್ತೆ ನಗ್ತಾರೆ. ಹೋಗ್ರೋ, ನಾನೇನು ದೃಷ್ಟಿ ಹಾಕಿಲ್ಲ, ಆದರೂ ಈಗ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ರಾಮ್ಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನೆನೆಸಿಕೊಂಡ್ರೇನೆ ಖುಷಿ ಆಗುತ್ತೆ ಅಂತ ಪಕ್ಕದಲ್ಲಿ ಕುಳಿತಿದ್ದ ಚಿಕ್ಕ ಹುಡುಗನ ಕೆನ್ನೆಗೆ ಮುತ್ತಿಟ್ಟಾಗ, ಅಯ್ಯೋ ಅಕ್ಕ, ನಾನು ರಾಮಣ್ಣ ಅಲ್ಲ, ನೀನು ನಾವು ಹೇಳಿದ್ರೆ ಇಷ್ಟು ಖುಷಿ ಪಡ್ತೀಯ ಅಂದ್ರೆ ಇನ್ನು ರಾಮಣ್ಣನೇ ಹೇಳಿದ್ರೆ ಎಷ್ಟು ಖುಷಿ ಆಗಬೇಕು ಅಂತ ಯೋಚನೆ ಮಾಡಿ ಅಂತಾರೆ. ಯೋಚನೆ ಮಾಡೋದೇನು, ಮುಂದಿನ ವಾರ ನನ್ನ ಬರ್ತಡೇ ಇದೆ, ಅವತ್ತು ನಾನೇ ಸ್ವೀಟ್ ಕೊಟ್ಟು ಪ್ರಪೋಸ್ ಮಾಡಿ ಬಿಡ್ತೀನಿ ಅಂತಾಳೆ. ಜಾಹ್ನವಿಯ ಮಾತು ಕೇಳಿ ಎಲ್ಲಾ ಮಕ್ಕಳು ತಲೆಯ ಮೇಲೆ ಕೈ ಹೊತ್ತು ಕೂರ್ತಾರೋ.
ಅಯ್ಯೋ ಸುಮ್ಮನೆ ದೊಡ್ಡವರಾಗ್ತೀರಾ, ಅದ್ಯಾಕಾದ್ರೂ ನೀವು ಕಾಲೇಜಿಗೆ ಹೋಗ್ತಿರೋ, ನಿಮ್ಮಿಂದ ಕಾಲೇಜಿಗೂ ಅವಮಾನ, ನಿಮಗೆ ಒಂದು ಒಳ್ಳೆಯ ಐಡಿಯಾನೂ ಬರಲ್ವಾ ಅಂತ ಮಕ್ಕಳು ಹಂಗಿಸಿ ಮಾತಾಡಿದಾಗ ಜಾಹ್ನವಿ ಕೋಪದಿಂದ ಏನ್ರೋ ನನ್ನಿಂದ ಕಾಲೇಜಿಗೆ ಅವಮಾನನ, ನಾನೇನು ಅಂಥದ್ದು ಮಾಡಿದ್ದು ಅಂತ ಕೇಳ್ತಾಳೆ. ಇನ್ನೇನಕ್ಕ ಮತ್ತೆ, ನಿನ್ನ ಬರ್ತ್ಡೇ ದಿನ ರಾಮಣ್ಣ ನಿಮಗೆ ಪ್ರಪೋಸ್ ಮಾಡಬೇಕು, ಈಗ ಆ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ, ಅದು ಬಿಟ್ಟು ನೀವು ಹೇಳಿದ್ರೆ ಚೆನ್ನಾಗಿರೋಲ್ಲ ಅಂತಾರೆ. ಆದರೆ ನಿಮ್ಮಣ್ಣ ಹೇಳಬೇಕಲ್ಲ ಅಂತ ಜಾಹ್ನವಿ ಯೋಚನೆ ಮಾಡುವವಳಂತೆ ಕೇಳಿದಾಗ, ಹೇಳಿಸೋಣ ಬಿಡಕ್ಕ, ನಾವಿಲ್ವಾ, ಆದರೆ ನೀನು ನಾವು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ, ಕೇಳ್ತೀಯಾ ಅಂದ್ರೆ ಮುಂದಿನದನ್ನು ಹೇಳ್ತೀವಿ ಅಂತಾರೆ. ಸರಿ ಹೇಳ್ರೋ, ನನಗೂ ವಿಧಿ ಇಲ್ಲ, ನೀವು ಹೇಳಿದ ಹಾಗೆ ಕೇಳ್ತೀನಿ ಅಂತಾಳೆ. ಹಾಗಾದ್ರೆ ನಾಳೆಯಿಂದ ನೀನು ನಿನ್ನ ಬರ್ತ್ಡೇವರೆಗೂ ರಾಮಣ್ಣನ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು ಆಯ್ತಾ ಅಂತಾರೆ. ಏನು ಅಂತ ದೊಡ್ಡ ಕಣ್ಣು ಬಿಟ್ಟ ಜಾಹ್ನವಿ, 1 ವಾರ ರಾಮ್ನನ್ನು ನೋಡೋ ಹಾಗಿಲ್ವಾ, ನನ್ನ ಕೈನಲ್ಲಿ ಆಗೋಲ್ಲ, ಈಗ ತಾನೇ ರಾಮ್ನನ್ನು ನೋಡಿ ಮಾತಾಡಿಸಿ ಬಂದಿದ್ದೀನಿ, ಆದರೂ ನಾಳೆಯ ಮಧ್ಯಾಹ್ನದವರೆಗೂ ಹೇಗಪ್ಪ ಇರೋದು ಅಂತ ಯೋಚನೆ ಮಾಡ್ತೀನಿ, ಅಂಥದ್ರಲ್ಲಿ 1 ವಾರ ನನ್ನ ಕೈನಲ್ಲಿ ಆಗೋಲ್ಲಪ್ಪ ಅಂತಾಳೆ. ಇದಕ್ಕೆ ನಾವೆಲ್ಲ ಮಧ್ಯಾಹ್ನದಲ್ಲಿ ಬರಲ್ಲ ಅಂದದ್ದು ಅಂತದ್ದು, ಇದಕ್ಕೆ ನಾವು ಮಧ್ಯದಲ್ಲಿ ಬರಲ್ಲ ಅಂದದ್ದು ಅಂತ ದೊಡ್ಡ ಮನುಷ್ಯರ ಹಾಗೆ ಮಾತಾಡಿ ಮಕ್ಕಳೆಲ್ಲ ಒಂದೊಂದು ಕಡೆ ಕೂರ್ತಾರೆ. ಜಾಹ್ನವಿ ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ಐಡಿಯಾ ಹೇಳ್ರೋ, ಇದು ಚೆನ್ನಾಗಿಲ್ಲ ಅಂತಾಳೆ. ಆಗಲ್ಲ ಅಕ್ಕ, ನಾವು ಹೇಳಿದ ಹಾಗೆ ಕೇಳು, 1 ವಾರದಲ್ಲಿ ನಿನ್ನ ಪ್ರೀತಿ ನಿನಗೆ ಸಿಗುತ್ತೆ, ಆಮೇಲೆ ರಾಮಣ್ಣ ಯಾವಾಗಲೂ ನಿನ್ನ ಜೊತೆ ಇರ್ತಾರೆ. ಪ್ರತಿದಿನ ಸಂಜೆ ರಾಮಣ್ಣನಿಗೆ ಗೊತ್ತಿಲ್ಲದಂತೆ ನಿಮ್ಮ ಮನೆಯ ಹತ್ತಿರ ಬಂದು ಏನೇನು ಆಯ್ತು ಅಂತ ಹೇಳ್ತೀವಿ, ಸುಮ್ಮನೆ ಒಪ್ಪಿಕೋ ಅಕ್ಕ ಅಂತ ಮಕ್ಕಳು ಗೋಗರೆದಾಗ, ಹೇಗಿದ್ದರೂ ಬೆಳಗಿನ ಜಾವ ಯೋಗ ಮಾಡುವಾಗ ರಾಮ್ನನ್ನು ನೋಡ್ತೀನಲ್ವಾ, ಮತ್ತೆ ಯಾಕೆ ಬೇಜಾರಾಗೋದು, 1 ವಾರ ಮಾತಾಡದೇ ಇದ್ರೆ ರಾಮ್ ನನ್ನನ್ನು ಹುಡುಕಿ ಬರಬಹುದು ಅಂತ ಯೋಚಿಸಿ, ಸರಿ ಕಣ್ರೋ ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತ ಒಪ್ಪುತ್ತಾರೆ. ಅಬ್ಬಾ ಅಂತೂ ಒಪ್ಪಿದ್ಯಲ್ಲ, ಇನ್ನು ಉಳಿದ ಕೆಲಸ ನಾವು ಮಾಡ್ತೀವಿ, ನೀನು ಮನೆಗೆ ಹೋಗಕ್ಕ, ಕತ್ತಲೆಯಾಯ್ತು ಅಂತ ಜಾಹ್ನವಿಯನ್ನು ಮನೆಗೆ ಕಳುಹಿಸಿ ಅವರ ಅಸೆಂಬ್ಲಿ ಮೀಟಿಂಗ್ ಕಂಟಿನ್ಯೂ ಮಾಡ್ತಾರೆ. ಜಾಹ್ನವಿ ಮುಂಜಾನೆಯಲ್ಲಿ ರಾಮ್ನನ್ನು ನೋಡಿ, ಈ 1 ವಾರ ನನಗೆ ಇಷ್ಟೇ ನಿಮ್ಮ ಜೊತೆ ಮಾತಾಡುವ ಹಾಗಿಲ್ಲ ನಾನು, ನಿಮಗೂ ಇದೇ ರೀತಿ ಫೀಲ್ ಆಗುತ್ತಾ ಅಂತ ಮನಸ್ಸಲ್ಲೇ ಪ್ರಶ್ನಿಸಿಕೊಂಡು ಸುಮ್ಮನಾಗುತ್ತಾಳೆ. ಪ್ರತಿದಿನದಂತೆ ರಾಮ್ ಮಧ್ಯಾಹ್ನದ ವೇಳೆಗೆ ಜಾಹ್ನವಿ ಬರುವುದನ್ನೇ ಕಾಯ್ತಾನೆ. ಆದರೆ ಜಾಹ್ನವಿ ಸಂಜೆಯಾದರೂ ಬರದೇ ಇದ್ದಾಗ, ಏನಾಯ್ತು, ಪ್ರತಿದಿನ ಬರ್ತಾ ಇದ್ರಲ್ಲ, ಹುಷಾರಿಲ್ವಾ, ಯಾರನ್ನು ಕೇಳೋದು ಅಂತ ಅವನು ಯೋಚನೆ ಮಾಡಿಕೊಂಡು ಸುಮ್ಮನಾಗುತ್ತಾನೆ. ರಾಮ್ ಮನೆಗೆ ಬಂದ ನಂತರ ಮಕ್ಕಳು ಬುಕ್ ಹಿಡಿದುಕೊಂಡು ಮನೆಯ ಹತ್ತಿರ ಬರ್ತಾರೆ. ರಾಮ್ ಮಕ್ಕಳಿಗೆ ಹೋಮ್ವರ್ಕ್ ಮಾಡಲು ಸಹಾಯ ಮಾಡಿದವನು ಜಾಹ್ನವಿಯ ನೆನಪಲ್ಲೇ ಕಳೆದು ಹೋಗ್ತಾನೆ. ಮಕ್ಕಳೆಲ್ಲ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಗ್ತಾರೆ. ಒಂದೇ ದಿನಕ್ಕೆ ಹೀಗಾದರೆ ಇನ್ನು 1 ವಾರಕ್ಕೆ ಏನಾಗಬಹುದು ಅಂತ ಯೋಚಿಸಿ ಸುಮ್ಮನಾಗುತ್ತಾರೆ. ಕಾಲೇಜಿನಿಂದ ಮನೆಗೆ ಬಂದ ಜಾಹ್ನವಿಯು ಸಪ್ಪಗಾದವಳಂತೆ ಇದ್ದಾಳೆ. ಏನಾಯ್ತು, ಹುಷಾರಿಲ್ವಾ ಅಂತ ಸುಕನ್ಯಾ ಮತ್ತು ಪದ್ಮಿನಿ ಇಬ್ಬರು ಬಂದು ವಿಚಾರಿಸಿಕೊಳ್ತಾರೆ. ಆದರೆ ಜಾಹ್ನವಿ, ಏನಿಲ್ಲ ಅತ್ತಿಗೆ, ಸ್ವಲ್ಪ ಹೊತ್ತು ಮಲಗಿರ್ತೀನಿ ಅಂತ ಹೇಳಿ ಕಳುಹಿಸಿ ನಿದ್ರೆ ಬರದಿದ್ದರೂ ಹಾಸಿಗೆಯ ಮೇಲೆ ಉರುಳುತ್ತಾಳೆ. ರಾಮ್ ನಿಮ್ಮನ್ನು ನೋಡದೆ ಮಾತಾಡಿಸದೆ ಇರೋದಕ್ಕೆ ಆಗ್ತಾ ಇಲ್ಲ ನನಗೆ, ನೀವು ಹೇಗಿದ್ದೀರಾ ಅಂತ ರಾಮ್ನನ್ನೇ ನೆನೆಸಿಕೊಂಡು ಮಲಗಿದರೆ ಈ ಕಡೆ ರಾಮ್ನ ಪರಿಸ್ಥಿತಿಯು ಅದೇ ಆಗಿತ್ತು. ಯಾಕೆ ಈ ದಿನವೂ ಜಾಹ್ನವಿ ಬರಲಿಲ್ಲವಲ್ಲ, ನಿಜವಾಗಿಯೂ ಅವರಿಗೆ ಹುಷಾರಿಲ್ವಾ, ಯಾರನ್ನು ಕೇಳೋದು ಅಂತ ಶತಪಥ ತಿರುಗಾಡುವಾಗ ಅವನಿಗೆ ಕೆಲಸದ ಮೇಲೆ ಆಸಕ್ತಿಯೇ ಹೋಗಿತ್ತು. ಸಂಜೆ ಕೆಲಸದಿಂದ ಬರುವಾಗ ಮೈದಾನದಲ್ಲಿ ನಿಂತು ಜಾಹ್ನವಿಯ ಮನೆ ಕಡೆ ಸ್ವಲ್ಪ ಹೊತ್ತು ನೋಡಿ, ಮಕ್ಕಳ ಜೊತೆಗೂ ಆಟಕ್ಕೆ ಬರಲಿಲ್ಲವಲ್ಲ, ಇವರು ಮನೆಯಲ್ಲೇ ಇದ್ದಾರಾ ಇಲ್ವಾ, ಬೇರೆ ಊರಿಗೆ ಹೋಗಿದ್ದಾರಾ ಅಂತ ಯೋಚಿಸುತ್ತಾ ಮನೆಗೆ ಬರ್ತಾನೆ. ಅವನ ಚಿಂತೆ ಹೊತ್ತ ಮುಖವೇ ಮಕ್ಕಳಿಗೆ ಉತ್ತರ ನೀಡಿದೆ. ಆದರೆ ಮಕ್ಕಳು ಯಾರೂ ಬಾಯಿ ಬಿಡದೆ ರಾಮಣ್ಣನ ಪರಿಸ್ಥಿತಿ ನೋಡಿ ಬೇಜಾರಾದರೂ ಸುಮ್ಮನಾಗುತ್ತಾರೆ. 3ನೇ ದಿನವೂ ಸಹ ಜಾಹ್ನವಿ ಕಾಣದೇ ಇದ್ದಾಗ ರಾಮನಿಗೆ ಹುಚ್ಚು ಹಿಡಿಯುವುದು ಒಂದೇ ಬಾಕಿಯಷ್ಟೇ. ಅವಳ ಚಿತ್ರ ನೋಡಿದರೂ ಸಮಾಧಾನವಾಗುತ್ತಿಲ್ಲ. ಊಟ ಸೇರದು, ನಿದ್ರೆ ಬಾರದು, ಇಲ್ಲಾದರೂ ಜಾಹ್ನವಿ ಕಾಣಿಸ್ತಾಳೇನೋ ಅಂತ ಹುಡುಕುವ ಮಟ್ಟಕ್ಕೆ ಬಂದಿದ್ದಾನೆ. ಕೆಂಪಾದ ಕಣ್ಣುಗಳು,
ನಿಸ್ತೇಜವಾದ ಮುಖವೇ ಹೇಳುತ್ತಿದೆ, ಊಟ ನಿದ್ರೆ ಯಾವುದೂ ಆಗಿಲ್ಲ ಅಂತ. ಪುಸ್ತಕಗಳನ್ನು ಹಿಡಿದು ಬಂದ ಮಕ್ಕಳು ರಾಮ್ನ ಪರಿಸ್ಥಿತಿ ನೋಡಿ ಯಾಕಣ್ಣ ಹುಷಾರಿಲ್ವಾ ಅಂತ ಕೇಳ್ತಾನೆ. ಅವನು ಜಾಹ್ನವಿಯ ನೆನಪಲ್ಲೇ ಕಳೆದು ಹೋಗಿದ್ದರಿಂದ ಮಕ್ಕಳು ಮಾತು ಕಿವಿಗೆ ತಲುಪಲೇ ಇಲ್ಲ. ಮಕ್ಕಳೆಲ್ಲ ಮುಖ ನೋಡಿಕೊಂಡು ಮತ್ತೆ ರಾಮ್ನ ಕೈ ಹಿಡಿದು ಅಲುಗಾಡಿಸುತ್ತಾ ಯಾಕಣ್ಣ ಹುಷಾರಿಲ್ವಾ ಅಂತ ಕೇಳ್ತಾರೆ. ಏನಿಲ್ಲ, ಚೆನ್ನಾಗೇ ಇದ್ದೀನಿ ಅಂತಾನೆ. ನಮಗೆ ಗೊತ್ತಾಗಲ್ವಾ ಅಣ್ಣ ನಿನಗೆ ಹುಷಾರಿಲ್ಲ ಅಂತ. ಜಾಹ್ನವಿ ಅಕ್ಕನಿಗೂ ಹುಷಾರಿಲ್ವಾ, ಅವರು 3 ದಿನದಿಂದ ಕಾಣಿಸ್ತಾನೇ ಇಲ್ಲ ಅಂತ ಏನು ಗೊತ್ತಿಲ್ಲದವರ ತರ ಕೇಳ್ತಾರೆ. ಜಾಹ್ನವಿಯ ಹೆಸರು ಕೇಳಿದ ತಕ್ಷಣ ಏನು ಜಾಹ್ನವಿಗೂ ಹುಷಾರಿಲ್ವಾ, ನಿಮಗೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ನಮಗೆ ಗೊತ್ತಿಲ್ಲ ಅಣ್ಣ, ಅವರು ಕಾಣಿಸಲಿಲ್ವಲ್ಲ, ಅದಕ್ಕೆ ನಿಮಗೆ ಏನಾದರೂ ಗೊತ್ತಾ ಅಂತ ಕೇಳಿದ್ವಿ ಅಂದಾಗ ನನಗೂ ಗೊತ್ತಿಲ್ಲ ಅಂತ ಆ ಕಡೆಯಿಂದ ಈ ಕಡೆ ತಲೆ ಆಡಿಸ್ತಾನೆ. ನಿನಗೂ ಗೊತ್ತಿಲ್ಲ ಅಂದ್ರೆ ನಾವೇ ಅಕ್ಕನ ಮನೆಯ ಹತ್ತಿರ ಹೋಗಿ ಬರ್ತೀವಿ ಅಣ್ಣ. ಅಕ್ಕನನ್ನು ಮಾತಾಡಿಸಿದ ಹಾಗೆ ಆಗುತ್ತೆ. ಹಾಗೆ ಅಕ್ಕ ಯಾಕೆ ಹೊರಗೆ ಬರ್ತಿಲ್ಲ ಅಂತ ತಿಳಿದುಕೊಳ್ಳೋದಕ್ಕೂ ಆಗುತ್ತೆ ಅಂತ 4 ಹುಡುಗರು ಎದ್ದು ನಿಂತಾಗ ರಾಮ್ನಿಗೆ ಅವರೇ ಈಗ ಆಪದ್ಬಾಂಧವರ ತರ ಕಾಣ್ತಾ ಇದ್ದಾರೆ. ಕತ್ತಲೆ ಇದೆ, ಹುಷಾರಾಗಿ ಹೋಗಿ ಅಂತ ಹೇಳಿದಾಗ ನಮ್ಮ ಬಗ್ಗೆ ಯೋಚನೆ ಮಾಡಬೇಡಣ್ಣ, ನಾವು ಹೀಗೆ ಹೋಗಿ ಹಾಗೆ ಬರ್ತೀವಿ ಅಂತ ಹೇಳುತ್ತಾ ಹೊರಡುತ್ತಾರೆ. ಆ ಮಕ್ಕಳು ಹೋಗುವುದನ್ನೇ ನೋಡುತ್ತಾ ನಿಂತ ರಾಮ್ ಜಾಹ್ನವಿಯ ವಿಷಯ ಕೇಳಲು ಆತುರರಾಗಿದ್ದಾನೆ. ಜಾಹ್ನವಿಯ ಅಂಗಳದ ತುಂಬೆಲ್ಲ ಬೆಳಕು ಹರಡಿದೆ. ಮಕ್ಕಳು ಮನೆಯ ಮುಂದೆ ಬರುವುದಕ್ಕೂ ಜಾಹ್ನವಿಯ ಅಣ್ಣಂದಿರು ಮನೆಯ ಮುಂದೆ ಬರುವುದಕ್ಕೂ ಒಂದೇ ಆಗಿತ್ತು. ಮಕ್ಕಳೆಲ್ಲ ಹೆದರಿ ಒಂದು ಕಡೆ ನಿಂತು ಬಿಟ್ಟರೆ ವಿಕ್ರಮ್ ಮಕ್ಕಳನ್ನು ನೋಡಿ, ಏನು ಜಾಹ್ನವಿಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೀರಾ? ನಿಮ್ಮ ಅಕ್ಕ ಯಾಕೋ ಮನೆಯಿಂದ ಹೊರಗೆ ಕಾಲೇ ಇಡುತ್ತಿಲ್ಲವಲ್ಲ ಅಂದು ಕರೆತೀನಿ ಇರಿ ಅಂತ ನಿಧಾನವಾಗಿ ಹೇಳಿ ಹೋದಾಗ ಮಕ್ಕಳಿಗೆ ಹೋದ ಜೀವ ಬಂದ ಹಾಗೆ ಆಗಿತ್ತು. ವಿಕ್ಕಿ ಜಾಹ್ನವಿಗೆ ಮಕ್ಕಳು ಬಂದಿರುವ ವಿಷಯ ಹೇಳಿದ ತಕ್ಷಣ ಸಪ್ಪಗೆ ಕುಳಿತಿದ್ದವಳು ಜಿಂಕೆಯಂತೆ ಓಡುತ್ತಾ ಹೊರಗೆ ಹೋದಾಗ ಕೌಸಲ್ಯರವರು ಆ ಮಕ್ಕಳ ಸಹವಾಸ ಬಿಟ್ಟು ಮನೆಯಲ್ಲಿದ್ದಾಳೆ ಅಂತ ಸಮಾಧಾನ ಇತ್ತು. ಮತ್ತೆ ಇವಳು ಅವರ ಗುಂಪು ಸೇರೋದಕ್ಕೆ ಓಡುದ್ಲಲ್ಲ ಅಂತ ಬೇಜಾರಾಗ್ತಾರೆ. ಹಾಯ್, ಏನ್ರೋ ವಿಷಯ, ನನಗಂತೂ ಮನೆಯಲ್ಲೇ ಕೂತು ಬೇಜಾರಾಗಿದೆ. ನಿಮ್ಮ ಅಣ್ಣನನ್ನು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಅಂತ ಒದ್ದಾಡ್ತಾ ಇದ್ದೀನಿ. ಆದರೆ ನಿಮ್ಮಣ್ಣ ಹೇಗಿದ್ದಾರೆ, ನನ್ನನ್ನು ನೆನೆಸಿಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದಾಗ ನೆನೆಸಿಕೊಳ್ಳೋದ, ನಿಮ್ಮ ನೆನಪಲ್ಲೇ ಉಸಿರಾಡ್ತಾ ಇದ್ದಾನೆ. ನಿನ್ನ ಚಿತ್ರ ಬರೆದಿದ್ದಾರೆ ಅಂತ ಹೇಳಿದ್ವಲ್ಲ, ಅದನ್ನು ಕೈನಲ್ಲಿ ಇಟ್ಟುಕೊಳ್ಳೋದು, ಆ ಪೇಪರನ್ನು ಸವರೋದು, ಏನೇನೋ ಮಾತಾಡೋದು ಮಾಡ್ತಾ ಇದ್ದಾರೆ. ನಿಮಗೆ ಹುಷಾರಿಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ನಾವು ಹೋಗಿ ಮಾತಾಡಿಸಿಕೊಂಡು ಬರ್ತೀವಿ ಅಂತ ಹೇಳಿ ಬಂದ್ವಿ ಅಂತ ನಗ್ತಾರೆ. ಅಯ್ಯೋ ರಾಮ್, ನನ್ನನ್ನು ನೆನೆಸಿಕೊಳ್ತಾರಾ? ಹಾಗಿದ್ರೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಬಾ ಹೋಗಿ ಈಗಲೇ ಮಾತಾಡಿಸೋಣ ಅಂತ ಜಾನ್ವಿ ಆಸೆಯಿಂದ ಕೇಳುತ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.